ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ನೀಟ್ 2025 ಮೆಡಿಕಲ್ ಕರ್ನಾಟಕ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜಸ್ನಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ನೋಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋ ತುಂಬ ಜನರಿಗೆ ಸ್ಪ್ರೆಡ್ ಆಗುತ್ತೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಫಸ್ಟ್ ಈಗ ನಾವು ಒಂದು ಲೇಟೆಸ್ಟ್ ನ್ಯೂಸ್ ನೋಡೋಣ ಫೀಸ್ ಬಗ್ಗೆ. ಅದಾದಮೇಲೆ ಕಾಲೇಜ್ ಫೀಸನ್ನು ನೋಡೋಣ. ಏನು ಲೇಟೆಸ್ಟ್ ನ್ಯೂಸಪ್ಪ ಅಂತಂದರೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾವು. ಏನು ಅಂತಂದರೆ ಈ ವರ್ಷ ಎಲ್ಲ ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ ಅವರು ಸೇರಿ ಗೌರ್ಮೆಂಟಿಗೆ ಅಪ್ರೋಚ್ ಮಾಡಿದರು, ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ. ನಮ್ಮ ಮೆಡಿಕಲ್ ಕಾಲೇಜ್ ಫೀಸನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಅಪ್ರೋಚ್ಮೆಂಟ್ ಮಾಡಿದರು ಎಲ್ಲ ಕರ್ನಾಟಕ ಮೆಡಿಕಲ್ ಕಾಲೇಜ್ ಅಸೋಸಿಯೇಷನಿಂದ. ನಮ್ಮ ಕಾಲೇಜ್ ಫೀಸನ್ನು 10 to 15% ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು. ಬಟ್ ಗೌರ್ಮೆಂಟಿಂದ ಏನು ರಿಪ್ಲೈ ಬಂತು ಅಂತಂದರೆ, ನಾವು ಯಾವುದೇ ರೀಸನ್ಗೂ ಫೀಸನ್ನು ಮೆಡಿಕಲ್ ಕಾಲೇಜ್ ಫೀಸನ್ನು ಇನ್ಕ್ರೀಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ದಿಸ್ ಇಸ್ ಅ ರಿಯಲಿ ಗುಡ್ ನ್ಯೂಸ್. ಹಳೆ ಅಂದರೆ 2024-25ನೇ ವರ್ಷದಲ್ಲಿ ಇದ್ದಂತಹ ಫೀಸೇ ನಮಗೆ ಈ ವರ್ಷನೂ ಕಂಟಿನ್ಯೂ ಆಗುತ್ತೆ. ಯಾವುದೇ ಫೀಸು ಇನ್ಕ್ರಿಮೆಂಟ್ ಇರೋದಿಲ್ಲ, ಹಳೆ ಫೀಸೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು, ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಆರ್ಟಿಕಲ್ ಇದು. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕದಲ್ಲಿ ಯಾವುದೇ ಹೆಚ್ಚಳವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಖಾಸಗಿ ವೈದ್ಯಕೀಯ ಕಾಲೇಜು ಹಾಗೂ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದನ್ನು ಹೇಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಅಫಿಷಿಯಲಿ ನೀವು ಬಂದಿರುವಂಥ ಇನ್ಫಾರ್ಮೇಷನ್. ನಿಮ್ಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಫೀಸು ಈ ವರ್ಷ ಇನ್ಕ್ರೀಸ್ ಆಗೋದಿಲ್ಲ ನೀಟ್ ಮೆಡಿಕಲ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟಿನಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ಅವರೇ ಅನೌನ್ಸ್ ಮಾಡಿದ್ದಾರೆ. ಇದು ರಿಯಲಿ ಇಟ್ಸ್ ಅ ಗುಡ್ ನ್ಯೂಸ್. ಈಗ ನೋಡೋಣ ಕಾಲೇಜಿನಲ್ಲಿ ಯಾವ ಥರ ಫೀಸ್ ಇರುತ್ತೆ, ಯಾವ ಕಾಲೇಜಿನಲ್ಲಿ. ನಾನು ಈಗ ಕಾಲೇಜ್ ವೈಸ್ ಫೀಸನ್ನು ಮೆನ್ಷನ್ ಮಾಡ್ತೀನಿ, ಯಾಕಂದರೆ ಒಂದೊಂದು ಕಾಲೇಜಿಗೆ ಒಂದೊಂದು ಥರ ಫೀಸ್ ಇರುತ್ತೆ. ಆ ಫೀಸನ್ನು ಕಂಪ್ಲೀಟಾಗಿ ಕಾಲೇಜ್ ವೈಸ್ ನೋಡೋಣ. ಟೋಟಲ್ ಎಷ್ಟೆಷ್ಟು ಕಾಲೇಜಸ್ ಇದೆ, ಎಲ್ಲ ಕಾಲೇಜುಗಳ ಗೌರ್ಮೆಂಟ್ ಫೀಸ್ ಪ್ರೈವೇಟ್ ಫೀಸನ್ನು ಕಂಪ್ಲೀಟಾಗಿ ನೋಡೋಣ. ಹೋಗೋದಕ್ಕೆ ಮುಂಚೆ ನೀವು ನೋಡ್ಬೋದು ಇಲ್ಲಿ ನಮಗೆ 4 ವೆರೈಟೀಸ್ ಆಫ್ ಫೀಸ್ ಸಿಗುತ್ತೆ ನಿಮಗಿಲ್ಲಿ. ಫಸ್ಟು ಎಲಾಬರೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಸ್. ನಿಮಗೆ ಗೌರ್ಮೆಂಟ್ ಫೀಸ್ ಅಂತ ಬರುತ್ತೆ, ಅದನ್ನು ಬ್ರ್ಯಾಕೆಟಲ್ಲಿ G ಅಂತ ಮೆನ್ಷನ್ ಮಾಡಿರ್ತಾರೆ. ಮತ್ತು ಪ್ರೈವೇಟ್ ಫೀಸ್ ಬ್ರ್ಯಾಕೆಟಲ್ಲಿ ನಿಮಗೆ P ಅಂತ ಮೆನ್ಷನ್ ಮಾಡಿರ್ತಾರೆ. ಅದರ್ ಅಂದರೆ Q ಅಂತ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇದು ನಿಮಗೆ NRI, ಲಾಸ್ಟ್ ಒನ್ ಬಂದು ನಿಮಗೆ NRI ಫೀಸ್ ಅಂತ ಬರುತ್ತೆ, NRI. ಓಕೆ, ಗೌರ್ಮೆಂಟ್ G ಫೀಸ್ ಅಂತಂತಂದರೆ ಏನು ಅಂತಂದರೆ ಯೂಶ್ವಲಿ ನೀಟ್ನಲ್ಲಿ ಅಲಾಟ್ ಆಗಿರುವಂಥ ಗೌರ್ಮೆಂಟ್ ಸೀಟ್ಸ್. ಇದು ಗೌರ್ಮೆಂಟ್ ಸೀಟ್ಸನ್ನು ನಾವು G ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಇದು ಗೌರ್ಮೆಂಟ್ ಕೋಟಾದಲ್ಲಿ ಅಪ್ಲೈ ಆಗುವಂತಹ ಸೀಟ್ಸ್ ಇವು. ಮತ್ತು ನಿಮ್ಮ ಫೀಸ್ ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಫೀಸ್ ಪ್ರೈವೇಟ್ ಫೀಸ್ಗಿಂತ ಗೌರ್ಮೆಂಟ್ ಫೀಸು ತುಂಬ ಕಡಿಮೆ ಇರುತ್ತೆ ನಿಮಗೆ. ಮತ್ತು ಪ್ರೈವೇಟ್ ಫೀಸ್ ಅಂತಂದರೆ ಈ ಸೀಟ್ಸು ನಿಮಗೆ ಪ್ರೈವೇಟ್ ಕೋಟಾದಲ್ಲಿ ನಿಮಗೆ ಏನು ಸೀಟ್ಸ್ ನಿಮಗೆ ಅಲಾಟ್ ಆಗಿರುತ್ತೆ ಆ ಸೀಟ್ಗಳಿಗೆ ನಿಮಗೆ ಪ್ರೈವೇಟ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ನಿಮಗೆ ಗೌರ್ಮೆಂಟ್ ಸೀಟ್ ಅಥವಾ ಪ್ರೈವೇಟ್ ಸೀಟ್ ಅಲಾಟ್ ಆಗಬೇಕು ಅಂತಂದರೆ ಥ್ರೂ ನಿಮಗೆ ನೀಟ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಬೇಸಿಸ್ ಮೇಲೇ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅದರಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದ್ದರೆ, ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ನಿಮಗೆ ಫೀಸು ಕಡಿಮೆ ಇರುತ್ತೆ ಯೂಶ್ವಲಿ. ಅದೇ ಪ್ರೈವೇಟ್ ಸೀಟ್ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ನಿಮಗೆ ಫೀಸು ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಸೀಟಿಗಿಂತ. ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನು ನೋಡೋಣ ಡೀಟೇಲಾಗಿ. ಬಟ್ ದಿಸ್ ಇಸ್ ಅ ಎಲಾಬರೇಷನ್. ನಿಮ್ಗೆ ಅಲ್ಲಿ ನೋಡಿದಾಗ ಕಾಣಿಸಿದಾಗ G ಮತ್ತು P ಅನ್ನೋ ಸಿಂಬಲ್ಸ್ ಕಾಣಿಸುತ್ತೆ ನಿಮಗೆ ಮೆನ್ಷನ್ ಮಾಡೋದು. ಅದರ ಮೀನಿಂಗ್ ಏನಂತ ಗೊತ್ತಿರಲಿ ಅನ್ನೋ ರೀಸನ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮಗೆ.
ಮತ್ತು ಅದರ್ ಕ್ಯೂ ಫೀಸ್ ಅಂತಂದರೆ ಏನಪ್ಪ ಅಂತಂದರೆ, ಸೊ ಯೂಶ್ವಲಿ ಇದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕಲಿ ಕ್ಯಾಟಗರೈಸೇಷನ್ ಇಲ್ಲ. ಯೂಶ್ವಲಿ ಅದರ್ ದ್ಯಾನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೀಟ್ಸು ನಮ್ಗೆ ಆ್ಯಕ್ಚುಲಿ ಎಲ್ಲಿ ಬರುತ್ತೆ ಅಂತಂದರೆ ಅದರ್ ಫೀಸ್ ಅಂತ ಬರುತ್ತೆ. ಆ ಅದರ್ ಫೀಸಲ್ಲಿ ನೀವು SNQ ಸೂಪರ್ ನ್ಯೂಮರರಿ ಕೋಟಾ ಏನಾದರೂ ಇದ್ದರೆ ನಿಮಗೆ ಟ್ಯೂಷನ್ ಫೀಸ್ ಅನ್ನೋಂಥದ್ದು ನಿಮಗೆ ರಿಮೂವ್ ಆಗುತ್ತೆ, ರಿಮೈನಿಂಗ್ ಫೀಸನ್ನು ಪೇ ಮಾಡಬೇಕಾಗತ್ತೆ. SNQ ಕೋಟಾ ಅಂತಂದರೆ ಏನು, ಅದು ಯಾವ ಥರ ಇರುತ್ತೆ ಅನ್ನೋದನ್ನು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಾಗಿ ನಾನು ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು ಯಾವ ಥರ SNQ ಕೋಟಾ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಓಕೆ, SNQ ಕೋಟಾ ಇದ್ದರೆ ನಿಮಗೆ ಟ್ಯೂಷನ್ ಫೀಸು ವೇವ್ ಆಫ್ ಆಗುತ್ತೆ, ಉಳಿದಿದ್ದ ಫೀಸನ್ನು ಪೇ ಮಾಡಬೇಕಾಗತ್ತೆ. ಅದರ್ ಯೂನಿವರ್ಸಿಟೀಸ್ಗೆ ಕಾಲೇಜಿಗೆ ಫೀಸ್ ಅಷ್ಟೇನಿರುತ್ತೋ ಅದನ್ನು ಪೇ ಮಾಡಬೇಕಾಗತ್ತೆ, ಅದರ್ ಫೀಸ್ ಅಂತ. ಮತ್ತು ಇನ್ನೊಂದು NRI ಫೀಸ್ ಅಂತಂದರೆ ಯೂಶ್ವಲಿ NRIಸ್ಗೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ಸ್ಗೆ ಅವರಿಗೆ ಫೀಸ್ ಇರುತ್ತೆ, ಅದಕ್ಕೆ NRI ಫೀಸ್ ಅಂತ ಕರಿತೀವಿ. ಸೊ ಇಷ್ಟು ನಮಗೆ ಟೋಟಲ್ 4 ವೆರೈಟೀಸ್ ಆಫ್ ಫೀಸ್ ಬರುತ್ತೆ. ಓಕೆ, ಇದು ನಿಮಗೆ ಟೋಟಲ್ 4 ವೆರೈಟೀಸ್ ಆಫ್ ದ ಫೀಸ್ ಡೀಟೇಲ್ಸ್ ನಿಮಗೆ. ಈಗ ಬರೋಣ ಕಾಲೇಜ್ ವೈಸ್ ಫೀಸ್ ಎಷ್ಟಿರುತ್ತೆ ಅನ್ನೋದನ್ನು ನೋಡೋಣ. ಕಾಲೇಜ್ ವೈಸ್ ಫೀಸ್ ಎಷ್ಟಿರುತ್ತೆ ಮೆಡಿಕಲ್ ಕಾಲೇಜಸ್ಸಿಗೆ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜಸ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಕೆಲವೊಂದು ಕಾಲೇಜಸ್ಸಿಗೆ ಗೌರ್ಮೆಂಟ್ ಸೀಟ್ಸ್ ಮಾತ್ರ ಇರುತ್ತೆ. ಸೊ ಅವುಗಳಿಗೆ ಗೌರ್ಮೆಂಟ್ ಕಾಲೇಜಸ್ ಫೀಸಸ್ ನಿನ್ನೆ 0 ಎಲ್ಲಿ ನೋಡ್ತೀರಾ, 0 ಅಂದರೆ ಆ ಪರ್ಟಿಕ್ಯುಲರ್ ಸೀಟ್ಸ್ ಇರೋದಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಫಸ್ಟ್ ಒನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಅಂತ ಇದೆ, ಅಲ್ಲಿ ಗೌರ್ಮೆಂಟ್ ಫೀಸ್ ಮಾತ್ರ ಇದೆ, ಅಂದರೆ ಅಲ್ಲಿ ಪ್ರೈವೇಟ್ ಸೀಟ್ಸ್ ಇರೋದಿಲ್ಲ, ಓನ್ಲಿ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ, ಅದಕ್ಕೆ ಗೌರ್ಮೆಂಟ್ ಫೀಸ್ ಮಾತ್ರ ಇರುತ್ತೆ ಅಲ್ಲಿ. ಉಳಿದಿದ್ದು ನಾವೇನು ಮೆನ್ಷನ್ ಮಾಡಿ 0 ಅಂತಂದರೆ ಫೀಸ್ 0 ಅಂತಲ್ಲ, ಆ ಸೀಟ್ಸೇ ಇರೋದಿಲ್ಲ ಅಂತ. ಸೊ ಅದಕ್ಕೆ 0 ಅಂತ ಮೆನ್ಷನ್ ಮಾಡಿರುವಂಥದ್ದು. ಸೊ ಓಕೆ, ನಾನು ಇಲ್ಲೇನು ಪ್ರಿಯಾರಿಟಿ ಆರ್ಡರ್ ಆಫ್ ಕಾಲೇಜಸ್ ಕೊಟ್ಟಿದ್ದೀನಿ, ಇದು ಯಾವುದೇ ಪ್ರಿಯಾರಿಟಿ ಆರ್ಡರ್ ನಾನು ತೊಗೊಂಡಿಲ್ಲ, ಮತ್ತು ಇದು ರ್ಯಾಂಕ್ ವೈಸು ಆರ್ಡರ್ ಅಲ್ಲ, ಒಂದು ರ್ಯಾಂಡಮ್ ಆಗಿರುವಂತಹ ಕಾಲೇಜಸ್ ಲಿಸ್ಟ್ ಇದು. ಆ ಕಾಲೇಜಸ್ಸಲ್ಲಿ ನಾನು ಫೀಸನ್ನು ತೋರಿಸ್ತಿದ್ದೀನಿ ನಿಮಗೆ. ಇದು ಯಾವುದೇ ಪ್ರಿಯಾರಿಟಿ ಆರ್ಡರ್ ಅಥವಾ ರ್ಯಾಂಕ್ ಆರ್ಡರ್ ಅಲ್ಲ. ಇದು ನಿಮಗೆ ಕಾಲೇಜಸ್ ನಾನೇನು ಮೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೀರಿಯಲ್ ನಂಬರ್ಸಿಂದ, ಇಟ್ಸ್ ನಾಟ್ ಎ ಪ್ರಿಯಾರಿಟಿ ಆರ್ಡರ್. ಇದು ಪ್ರಿಯಾರಿಟಿ ಆರ್ಡರ್ ಅಲ್ಲ, ನಾನು ಮೊದಲೇ ಹೇಳ್ತಿದ್ದೀನಿ, ಇದು ಪ್ರಿಯಾರಿಟಿ ಆರ್ಡರ್ ಅಲ್ಲ. ಜಸ್ಟ್ ಕಾಲೇಜಸ್ ಲಿಸ್ಟ್ ಇದೆ, ರೈಟ್ ಸೈಡಲ್ಲೇ ನಾನು ಗೌರ್ಮೆಂಟ್ ಫೀಸ್ ಮತ್ತು ಪ್ರೈವೇಟ್ ಫೀಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ಫಸ್ಟ್ ಕಾಲೇಜಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಗ್ಳೂರ್. ಗೌರ್ಮೆಂಟ್ ಫೀಸ್ ನಿಮಗೆ 65,100 ರೂಪೀಸ್ ಇರುತ್ತೆ ಗೌರ್ಮೆಂಟ್ ಫೀಸ್. ನಿಮಗೆ ಫಸ್ಟ್ ಇಯರ್ ಏನಿರುತ್ತೆ ಫೀಸು, ಸೊ ಟಿಲ್ ನಿಮ್ಮ ಮೆಡಿಕಲ್ ಕಂಪ್ಲೀಟ್ ಆಗೋವರೆಗೂ ಈಚ್ ಆ್ಯಂಡ್ ಎವ್ರಿ ಇಯರ್ ಸೇಮ್ ಫೀಸೇ ಕಂಟಿನ್ಯೂ ಆಗುತ್ತೆ. ನಿಮಗೆ ಒಂದು ವರ್ಷಕ್ಕೆ ಫೀಸು ನಿಮಗೆ 65,100 ರೂಪೀಸ್ ಫೀಸ್ ಇರುತ್ತೆ. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು. ಸೊ ಅದರದ್ದು ಅಷ್ಟೇ, ಆಲ್ಮೋಸ್ಟ್ ನಿಮಗೆ ಗೌರ್ಮೆಂಟ್ ಕಾಲೇಜ್ ಫೀಸು 65,100 ರೂಪೀಸ್ ಬರುತ್ತೆ. ಹಾಗಂತ ಅಷ್ಟೇ ಇರಬೇಕು ಅಂತ ಏನಿಲ್ಲ. ಸೊ ಫೀಸು ಒಂದೊಂದು ಕಾಲೇಜಿಗೆ ಒಂದೊಂದು ಥರ ಇರುತ್ತೆ. ನಿಮಗೆ ಇಲ್ಲಿ ಒಂದೇ ನಂಬರೇ ಕಾಣಿಸ್ತಿರ್ಬೋದು, ನೆಕ್ಸ್ಟ್ ಪೇಜ್ಗೆ ಹೋಗಿದ ತಕ್ಷಣ ನಿಮಗೆ ಫೀಸು ಡಿಫ್ರೆಂಟ್ ಕಾಣಿಸುತ್ತೆ. ಓಕೆ, ಮೈಸೂರು ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಗೌರ್ಮೆಂಟ್ ಕಾಲೇಜ್ ಫೀಸ್ ಬಂದು ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ. ಸೊ ಅದರದ್ದು ಕಾಲೇಜ್ ಫೀಸ್ ಬಂದು ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನ್, ಅದರದ್ದು ಅಷ್ಟೇ ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹುಬ್ಳಿ, ಅದು ಅಷ್ಟೇ ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿ. ಸೊ ಅದು ಅಷ್ಟೇ ಕಾಲೇಜ್ ಫೀಸ್, ಗೌರ್ಮೆಂಟ್ ಕಾಲೇಜ್ ಫೀಸು ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳ್ಳಾರಿ, ಅದರದ್ದು ಅಷ್ಟೇ ಕಾಲೇಜ್ ಫೀಸು ನಿಮಗೆ 65,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್, ಅದು ಅಷ್ಟೇ ನಿಮಗೆ ಕಾಲೇಜ್ ಫೀಸು 65,100 ರೂಪೀಸ್ ಇರುತ್ತೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು 65,100 ರೂಪೀಸ್ ಇರುತ್ತೆ. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 65,100 ರೂಪೀಸ್ ಇರುತ್ತೆ. ಈಗ ನೋಡ್ಬೋದು ನೆಕ್ಸ್ಟ್ ಬರುವಂಥ ಕಾಲೇಜುಗಳಿಗೆ ನಿಮಗೆ ಫೀಸ್ ಸ್ಲೈಟ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ESI ಮೆಡಿಕಲ್ ಕಾಲೇಜ್ ಆ್ಯಂಡ್ PGI MSR ಬ್ಯಾಂಗ್ಳೂರ್, ಆ ಕಾಲೇಜಿನ ಫೀಸು ನಿಮಗೆ 1,10,100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ESI ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ 1,10,100 ರೂಪೀಸ್.
ನೆಕ್ಸ್ಟ್ ಬರೋಣ, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗಾ, ಅಲ್ಲಿ ನಿಮಗೆ 65,100 ರುಪೀಸ್ ಇರುತ್ತೆ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅದಕ್ಕೂ ಅಷ್ಟೇ 65,100 ರುಪೀಸ್ ಇರುತ್ತೆ. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗದಗ್ 65,100 ರುಪೀಸ್. ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಾಮರಾಜನಗರ್, ದಟ್ ಈಸ್ ಆಲ್ಸೋ 65,100 ರುಪೀಸ್. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾರವಾರ ಉತ್ತರ ಕನ್ನಡ 65,100 ರುಪೀಸ್. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಡಿಕೇರಿ 65,100 ರುಪೀಸ್. ನೆಕ್ಸ್ಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ 65,100 ರುಪೀಸ್. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಬಳ್ಳಾಪುರ 65,100 ರುಪೀಸ್. ಚಿಕ್ಕಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಮಂಗಳೂರು 65,100 ರುಪೀಸ್. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾವೇರಿ 65,100 ರುಪೀಸ್. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾದಗಿರ್ 65,100 ರುಪೀಸ್. ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚಿತ್ರದುರ್ಗ 65,100 ರುಪೀಸ್. ಆಲ್ಮೋಸ್ಟ್ ನಿಮಗೆ ಗೌರ್ಮೆಂಟ್ ಕಾಲೇಜಸಲ್ಲಿ 65,000 ರುಪೀಸ್ 100 ರುಪೀಸೇ ಇರುತ್ತೆ ಆಲ್ಮೋಸ್ಟ್. ಈಗ ಬರೋಣ, ಆಲ್ಮೋಸ್ಟ್ ನಮಗೆ ಈಗ ಗೌರ್ಮೆಂಟ್ ಕಾಲೇಜಸ್ ಮುಗೀತು. ಇಷ್ಟು ಟೋಟಲ್ ನಮಗೆ 24 ಗೌರ್ಮೆಂಟ್ ಕಾಲೇಜಸ್ ಇರುವಂಥದ್ದು. ಈಗ ನಮಗೆ 25th ನಮಗೆ ಡೀಮ್ಡ್ ಯೂನಿವರ್ಸಿಟಿ ಆ್ಯಂಡ್ ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ. ಸೊ 25th ಬಂದು ಜಗದ್ಗುರು ಶ್ರೀ ವಾರತೇಶ್ವರ ಮೆಡಿಕಲ್ ಕಾಲೇಜ್ ಮೈಸೂರು. ಸೊ ಇಟ್ಸ್ ಅ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜ್. ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಂದರೆ 1,54,000 ರುಪೀಸ್ 321 ರುಪೀಸ್ ಇರುತ್ತೆ. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾಂ 1,57,371 ರುಪೀಸ್. ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್ 1,54,321 ರುಪೀಸ್. ಎನೆಪೋಯ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್ 1,57,371 ರುಪೀಸ್. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮ್ಯಾಂಗ್ಳೂರ್ 1,57,371 ರುಪೀಸ್. ಜಗದ್ಗುರು ಗಂಗಾಧರ್ ಮಹಾಸ್ವಾಮಿಗಳು ಮುರುಸವಿ ವಿರ್ಸಮೆಟ್ ಮೆಡಿಕಲ್ ಕಾಲೇಜ್ ಧಾರವಾಡ 6,09,834 ರುಪೀಸ್. BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ 1,54,321 ರುಪೀಸ್ ಇಸ್ ಅ ಗೌರ್ಮೆಂಟ್ ಫೀಸ್. ಇಲ್ಲಿ ನೋಡ್ಬೋದು ನಿಮಗಿಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಪ್ರೈವೇಟ್ ಫೀಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ನಿಮಗೆ ಇಲ್ಲಿ ಗೌರ್ಮೆಂಟ್ ಫೀಸ್ ನೋಡ್ಬೋದು ನೀವಿಲ್ಲಿ. ಓಕೆ, ಇಲ್ಲಿ ಗೌರ್ಮೆಂಟ್ ಫೀಸ್ ನಿಮಗೆ 1,54,321 ರುಪೀಸ್ ಇದೆ ಗೌರ್ಮೆಂಟ್ ಫೀಸ್ ನಿಮಗೆ. ಅದೇ ನಿಮ್ಮ ಪ್ರೈವೇಟ್ ಕೋಟಾದಲ್ಲಿ ನಿಮಗೆ ಏನಾದ್ರು ಸೀಟ್ ಸಿಕ್ಕರೆ ನಿಮಗೆ ಅರೌಂಡ್ 12,867 ರುಪೀಸ್ ಇರುತ್ತೆ. 12,867 ರುಪೀಸ್ ಇರುತ್ತೆ ನಿಮಗೆ ಪ್ರೈವೇಟ್ ಸೀಟಲ್ಲಿ ಸೀಟ್ ಸಿಕ್ಕರೆ ನಿಮಗೆ. ಅಥವಾ ಅದರ್ ಕೋಟಾದಲ್ಲಿ ಸೀಟ್ ಸಿಕ್ಕರೆ ನಿಮಗೆ ಇಟ್ಸ್ 35,12,700 ರುಪೀಸ್ ಇರುತ್ತೆ. ಮೀನ್ಸ್ ಅದರ್ ದ್ಯಾನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸೀಟ್ಸ್ ಇದ್ದರೆ. ಸಪೋಸ್ ನೀವೇನಾದರೂ NRI ಕೋಟಾದಲ್ಲಿ ಬಂದರೆ ಸೊ ನಿಮಗೆ ಫೀಸ್ ಬಂದು ಅಗೈನ್ 35,12,700 ರುಪೀಸ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಅದರ್ ಫೀಸ್ ಮತ್ತು NRI ಫೀಸ್ ಆಲ್ಮೋಸ್ಟ್ ಸೇಮೇ ಇರುತ್ತೆ ನಿಮಗೆ. ಅವೆರಡು ಫೀಸ್ ಅದರ್ NRI ಅಂತಂದರೆ ಅದರ್ ದ್ಯಾನ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಬಿಟ್ಟು ಇನ್ನೇನ ಉಳಿದಿರುವಂಥ ಸೀಟ್ಸ್ ಏನಿರುತ್ತೆ ಅದು ಅದರ್ ಸೀಟ್ಸಿಗೆ ಬರುತ್ತೆ. ಆ ಸೀಟ್ಸ್ ಇದ್ದಾಗ ನಿಮಗೆ ಫೀಸು ಆಲ್ಮೋಸ್ಟ್ ನಿಮಗೆ ಸೇಮೇ ಬರುತ್ತೆ. NRI ಮತ್ತು ಅದರ್ಸ್ ಫೀಸ್ ಬಂದು ಆಲ್ಮೋಸ್ಟ್ ಸೇಮೇ ಬರುತ್ತೆ ನಿಮಗೆ. ನೆಕ್ಸ್ಟ್ ಹೋಗೋಣ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರ್. ಕಾಲೇಜ್ ಫೀಸ್ ಬಂದು 1,54,321 ರುಪೀಸ್. ಪ್ರೈವೇಟ್ ಫೀಸ್ ಬಂದು ನಿಮಗೆ 12,867 ರುಪೀಸ್ ಇರುತ್ತೆ. ಸಪೋಸ್ ಗೌರ್ಮೆಂಟು ಪ್ರೈವೇಟ್ ಅಲ್ಲ ಅಂತಂದರೆ ಅದರ್ಸಲ್ಲಿ ಬಂದರೆ ನಿಮಗೆ ಟೋಟಲ್ 42,12,700 ರುಪೀಸ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ NRI ಫೀಸ್ ಈಸ್ ಆಲ್ಸೋ ಸೇಮ್ 42,12,700 ರುಪೀಸ್. MVJ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ಗೆ ಬಂದರೆ ಇಟ್ಸ್ ಅಗೈನ್ 1,54,321.
1,54,321 ರುಪೀಸ್ ಗೌರ್ಮೆಂಟ್ ಫೀಸ್ ಇರುತ್ತೆ. ಪ್ರೈವೇಟ್ ಫೀಸ್ ಆದರೆ ನಿಮಗೆ 12,08,67 ರುಪೀಸ್ ಇರುತ್ತೆ. ಅದರ್ಸ್ ಆಗಿದ್ದರೆ 40,12,700 ರುಪೀಸ್. ಎನ್ ಆರ್ ಐ ಇಟ್ಸ್ ಆಲ್ಮೋಸ್ಟ್ ಸೇಮ್, ಇಟ್ ಈಸ್ ಸೇಮ್ ಓನ್ಲಿ 40,12,700 ರುಪೀಸ್. ನೆಕ್ಸ್ಟ್ ಕಾಲೇಜ್ 34th ಕಾಲೇಜಿಗೆ ಬರೋಣ. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್. ಅದ್ರ ಫೀಸ್ ಗೌರ್ಮೆಂಟ್ ಫೀಸ್ ನಿಮಗೆ 1,54,000 ರುಪೀಸ್ 321 ರುಪೀಸ್ ಇರುತ್ತೆ. ಪ್ರೈವೇಟ್ ಅಗೈನ್ 12,08,67 rupees. Others fees is 45,12,700 rupees. NRI is almost the same, again once again 45,12,700 rupees. ಈಗ 35th ಕಾಲೇಜಿಗೆ ಬರೋಣ. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರ್. ಸೊ ಗೌರ್ಮೆಂಟ್ ಫೀಸ್ ಬಂದು ನಿಮಗೆ 1,54,321 rupees. Private fees is 12,08,67 rupees and others fees is 40,12,700 rupees and NRI is also same. St. John's Medical College Bangalore, ಅದರಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಇರೋದಿಲ್ಲ, ಸೊ ಅದಕ್ಕೆ ನಿಮಗೆ ಅಲ್ಲಿ ಪ್ರೈವೇಟ್ ಸೀಟ್ಸ್ ಮಾತ್ರ ಇರುತ್ತೆ. ಸೊ ಅದರ ಫೀಸ್ ಬಂದು ನಿಮಗೆ 8,11,285 rupees ಇರುತ್ತೆ. ನೆಕ್ಸ್ಟ್ ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಚಿತ್ರದುರ್ಗ, 1,54,321 rupees is a government fees. 12,08,67 rupees is private fees and others fees is 30,12,700 and NRI fees is also again 30,12,700. Next ಹೋಗೋಣ. ಆಲ್ ಅಮೀನ್ ಮೆಡಿಕಲ್ ಕಾಲೇಜ್ ಬಿಜಾಪುರ್. ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಬಂದು 1,54,321. ಪ್ರೈವೇಟ್ ಕೋಟಾದಲ್ಲಿ ಫೀಸ್ ಬಂದು ನಿಮಗೆ 12,08,67 rupees. ಅದರ್ ಕೋಟಾದಲ್ಲಿ 30,12,700 and NRI fees is also 30,12,700. ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬಾಗಲ್ಕೋಟ್. ಗೌರ್ಮೆಂಟ್ ಕೋಟಾ ಸೀಟಲ್ಲಿ ನಿಮಗೆ 1,54,321 rupees ಆಗುತ್ತೆ. ಅದೇ ಪ್ರೈವೇಟ್ ಕೋಟಾದಲ್ಲಿ ನಿಮಗೆ 12,08,67 rupees ಆಗುತ್ತೆ. ಅದರ್ಸ್ ಫೀಸ್ ಬಂದು ನಿಮಗೆ 35,12,700 rupees and NRI fees is also same 35,12,700 rupees. ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ. ಗೌರ್ಮೆಂಟ್ ಕೋಟಾದಲ್ಲಿ ಸೀಟು ನಿಮಗೆ 1,54,321. ಪ್ರೈವೇಟ್ ಕೋಟಾ ಫೀಸ್ ಬಂದು ನಿಮಗೆ 12,08,67 rupees ಆಗುತ್ತೆ ಆ್ಯಂಡ್ ಅದರ್ ಫೀಸ್ ಅದರ್ ದ್ಯಾನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಬಂದಾಗ ನಿಮಗೆ 35,12,700 rupees ಆ್ಯಂಡ್ ಇಟ್ ಸೇಮ್ NRI ಫೀಸು ನಿಮ್ಗೆ ಅಷ್ಟೇ ಬರುತ್ತೆ. ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರ್. ಗೌರ್ಮೆಂಟ್ ಫೀಸ್ ಗೌರ್ಮೆಂಟ್ ಕೋಟಾ ಸೀಟದಲ್ಲಿ ಸಿಕ್ಕಿದ್ರೆ ನಿಮಗೀಗ 1,54,321 ಆಗುತ್ತೆ. ಪ್ರೈವೇಟಲ್ಲಾದರೆ 12,08,67 ಆಗುತ್ತೆ. ನಿಮಗೆ ಅದರ್ ಆದರೆ 26,12,700 rupees ಆಗುತ್ತೆ ಆ್ಯಂಡ್ NRI ಫೀಸು ಅಷ್ಟೇ ಸೇಮ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರ್. ಅದರಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕರೆ ನಿಮಗೆ 1,54,321 rupees ಆಗುತ್ತೆ. ಪ್ರೈವೇಟ್ ಕೋಟಾದಲ್ಲಾದರೆ 12,08,67. ಅದರ್ಸ್ ಆದರೆ 35,12,700 ಆ್ಯಂಡ್ NRI ಫೀಸ್ ಇಸ್ ಆಲ್ಸೋ ಸೇಮ್. ಆ್ಯಂಡ್ ಕೆ ವೆಂಕಟರಮಣ ಗೌಡ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಮ್ಯಾಂಗ್ಳೂರ್. ಕಾಲೇಜ್ ಅಗೈನ್ ಗೌರ್ಮೆಂಟ್ ಕೋಟಾ ಫೀಸ್ ಬಂದು ನಿಮಗೆ 1,54,321 ಆಗುತ್ತೆ. ಪ್ರೈವೇಟ್ ಫೀಸ್ ಬಂದು ನಿಮಗೆ 12,08,67 ಆಗುತ್ತೆ. ಅದರ್ಸ್ ಆದರೆ 28,48,300 ಆಗುತ್ತೆ ಆ್ಯಂಡ್ NRI ಫೀಸ್ ಇಸ್ ಆಲ್ಸೋ ಸೇಮ್. ನೆಕ್ಸ್ಟ್ ಬರೋಣ. ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ. ಗೌರ್ಮೆಂಟ್ ಕೋಟಾದಲ್ಲಾದರೆ ನಿಮಗೆ 1,54,321 ಆಗುತ್ತೆ. ಪ್ರೈವೇಟಲ್ಲಾದರೆ 12,08,67 ಆಗುತ್ತೆ. ನಿಮಗೆ ಅದರ್ಸ್ ಆದರೆ ನಿಮಗೆ 36,12,700 ಆಗುತ್ತೆ. NRI ಫೀಸ್ ಆದರೆ ನಿಮಗೆ ಸೇಮ್ ಫೀಸ್ ಅಗೈನ್ 36,12,700 rupees ಆಗುತ್ತೆ. ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಾವಣಗೆರೆ. ಇಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಾದರೆ 1,54,321 rupees ಆಗುತ್ತೆ. ಪ್ರೈವೇಟ್ ಫೀಸ್ ಆದರೆ ನಿಮಗೆ
12,867 rupees ಆಗುತ್ತೆ. ಅದರ್ಸ್ ಆದರೆ ನಿಮಗೆ 36,12,700 rupees ಆ್ಯಂಡ್ NRI ಫೀಸು ಅಷ್ಟೇ ಬರುತ್ತೆ ನಿಮಗೆ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರ್, ಅಲ್ಲಿ ಅಗೈನ್ ಸೇಮ್ ನಿಮಗೆ ಗೌರ್ಮೆಂಟ್ ಫೀಸ್ ಆದರೆ 1,54,321, ಪ್ರೈವೇಟ್ ಫೀಸ್ ಆದರೆ 12,867 ಆ್ಯಂಡ್ ಅದರ್ಸ್ ಫೀಸ್ ಆದರೆ 26,12,700 rupees ಆ್ಯಂಡ್ NRI ಫೀಸ್ ಇಸ್ ಆಲ್ಸೋ ಸೇಮ್. ನೆಕ್ಸ್ಟ್ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗ, ಗೌರ್ಮೆಂಟ್ ಫೀಸ್ ಬಂದು ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕರೆ ನಿಮಗೆ 1,54,321, ಪ್ರೈವೇಟ್ ಫೀಸ್ ಕೋಟಾದಲ್ಲಿ ಸೀಟ್ ಸಿಕ್ಕರೆ ನಿಮಗೆ 12,867, ನಿಮ್ಗೆ ಅದರ್ಸಲ್ಲಿ ಹೋದರೆ ನಿಮಗೆ 28,12,700 ಆಗುತ್ತೆ ಆ್ಯಂಡ್ NRI ಫೀಸ್ ಇಸ್ ಆಲ್ಸೋ ಸೇಮ್. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರ್, ಅಲ್ಲಿ ನಿಮಗೆ ಅಗೈನ್ ಗೌರ್ಮೆಂಟ್ ಕೋಟಾದಲ್ಲಿ ಹೋದರೆ 1,54,321, ಪ್ರೈವೇಟ್ ಸೀಟ್ ಕೋಟಾದಲ್ಲಿ ಹೋದರೆ ನಿಮಗೆ 12,867, ಅದರ್ಸಲ್ಲಿ ಹೋದರೆ ನಿಮಗೆ 40,12,700 ಆ್ಯಂಡ್ NRI ಇಸ್ ಆಲ್ಸೋ ಸೇಮ್. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್ ತುಮಕೂರು, ಅಲ್ಲಿ ನಿಮಗೆ ಅಗೈನ್ ಗೌರ್ಮೆಂಟ್ ಕೋಟಾದಲ್ಲಿ ಹೋದರೆ 1,54,321 rupees, ಪ್ರೈವೇಟ್ ಫೀಸ್ ಆಗಿ ನಿಮಗೆ 12,867, ಅದರ್ಸ್ ಆದರೆ ನಿಮಗೆ 33,12,700 ಆಗುತ್ತೆ. NRI ಇಸ್ ಆಲ್ಸೋ ಸೇಮ್. ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್, ಇಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಆದರೆ 1,24,321 ಆಗುತ್ತೆ, ಪ್ರೈವೇಟ್ ಕೋಟಾದಲ್ಲಾದರೆ ನಿಮಗೆ 12,867 ಆಗುತ್ತೆ, ಅದರ್ಸ್ ಆದರೆ ನಿಮಗೆ 32,12,700 ಆಗುತ್ತೆ ಆ್ಯಂಡ್ NRI ಫೀಸ್ ಇಸ್ ಆಲ್ಸೋ ಸೇಮ್. ನೆಕ್ಸ್ಟ್ ಬಂದು ನಿಮಗೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್, ಅಗೈನ್ ಗೌರ್ಮೆಂಟ್ ಫೀಸ್ ಆದರೆ ನಿಮಗೆ 1,54,321, ಪ್ರೈವೇಟ್ ಕೋಟಾದಲ್ಲಾದರೆ ನಿಮಗೆ 12,867, ಅದರ್ಸಲ್ಲಾದರೆ 40,12,700 ಆಗುತ್ತೆ. NRI ಫೀಸ್ ಆದರೆ ಅಗೇನ್ ಸೇಮ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಬಂದು ಕಾನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರ್, ಇಲ್ಲಿ ನಿಮಗೆ ಅಗೈನ್ ಗೌರ್ಮೆಂಟ್ ಕೋಟಾದಲ್ಲಾದರೆ ನಿಮಗೆ 1,54,321 ಆಗುತ್ತೆ, ಪ್ರೈವೇಟಲ್ಲಾದರೆ 12,867 ಆಗುತ್ತೆ, ನಿಮಗೆ ಅದರ್ಸ್ ಆದರೆ 30,12,700 ಆಗುತ್ತೆ ಆ್ಯಂಡ್ NRI ಇಸ್ ಆಲ್ಸೋ ಸೇಮ್. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರ್ ಆದರೆ ಗೌರ್ಮೆಂಟ್ ಫೀಸ್ ಆದರೆ 1,54,321 ಆಗುತ್ತೆ, ಪ್ರೈವೇಟ್ ಕೋಟಾದಲ್ಲಾದರೆ 12,867 ಆಗುತ್ತೆ, ಅದರಸಲ್ಲಾದರೆ 33,12,700 ಆಗುತ್ತೆ, NRI ಆದರೆ ಸೇಮ್ ಅಗೇನ್ ಒನ್ಸ್ ಅಗೇನ್. ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಮಕೂರು, ಇಲ್ಲಿ ನಿಮಗೆ ಅಗೈನ್ ಗೌರ್ಮೆಂಟ್ ಕೋಟಾದಲ್ಲಾದರೆ 1,54,321 ಆಗುತ್ತೆ, ಪ್ರೈವೇಟ್ ಕೋಟಾದಲ್ಲಿ ಹೋದರೆ 12,867 ಆಗುತ್ತೆ, ಅದರ್ಸ್ ಆದರೆ 26,62,700 ಆಗುತ್ತೆ, NRI ಫೀಸ್ ಆದರೆ ಅಗೇನ್ ಸೇಮ್ ಇಟ್ ಈಸ್ 26,62,700 ಆಗುತ್ತೆ. ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಚನ್ನಪಟ್ಟಣ, ಇಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಆದರೆ 1,54,321, ಪ್ರೈವೇಟ್ ಕಾಲೇಜ್ ಫೀಸ್ ಆದರೆ ನಿಮಗೆ 12,867, ಅದರ್ಸ್ ಆದರೆ ನಿಮಗೆ 27,27,000 rupees ಆಗುತ್ತೆ, ಸಾರಿ 27,207,700 rupees ಆಗುತ್ತೆ. ಸೇಮ್ NRI ಫೀಸ್ ಇಸ್ ಆಲ್ಸೋ ಸೇಮ್. ನೆಕ್ಸ್ಟ್ ಬಂದು SR ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬಾಗಲಕೋಟೆ, ಸೊ ನಿಮಗೆ ಇಲ್ಲಿ ಫೀಸ್ ಬಂದು ಗೌರ್ಮೆಂಟ್ ಫೀಸ್ 1,54,321 ಆಗುತ್ತೆ, ಪ್ರೈವೇಟ್ ಫೀಸ್ ಆದರೆ 12,867 ಆಗುತ್ತೆ, ಅದರ್ಸ್ ಫೀಸ್ ಆದರೆ 27,02,700 ಆಗುತ್ತೆ, NRI ನಿಮಗೆ ಸೇಮ್ ಬರುತ್ತೆ. ನೆಕ್ಸ್ಟ್ ಬರೋಣ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್, ಗೌರ್ಮೆಂಟ್ ಕೋಟಾ ಆದರೆ ನಿಮಗೆ 1,57,371, ಪ್ರೈವೇಟ್ ಕೋಟಾ ಆದರೆ ನಿಮಗೆ 25,15,750, ಅದರ್ಸಲ್ಲಾದರೆ 45,15,750 ಆಗುತ್ತೆ ಆ್ಯಂಡ್ NRI ಮತ್ತು ಸೇಮ್ ಬರುತ್ತೆ ನಿಮಗೆ. ಖಾಜಾ ಬಂಡೆ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗಾ, ಅಗೈನ್ ಗೌರ್ಮೆಂಟ್ ಕೋಟಾ ಆದರೆ 1,57,371 ಆಗುತ್ತೆ,
ಪ್ರೈವೇಟ್ ಕೋಟಾ ಆದರೆ 16,30,715 ರೂಪೀಸ್ ಆಗುತ್ತೆ. ಅದರ್ಸ್ ಅಲ್ಲಾದರೆ 32,15,750 ರೂಪೀಸ್ ಆಗುತ್ತೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ, ಅಗೈನ್ ಗೌರ್ಮೆಂಟ್ ಕೋಟಾ ಆದರೆ 1,57,371, ಪ್ರೈವೇಟ್ ಆದರೆ 22,15,750 ರೂಪೀಸ್, ಅದರ್ಸಲ್ಲಾದರೆ 32,15,750 ರೂಪೀಸ್. SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ ಧಾರವಾಡ, ನಿಮಗೆ ಗೌರ್ಮೆಂಟ್ ಕಾಲೇಜ್ ಆದರೆ 1,57,371 ಆಗುತ್ತೆ. ಪ್ರೈವೇಟ್ ಕೋಟಾ ಆದರೆ 20,15,750 ರೂಪೀಸ್, ಅದರ್ಸಲ್ಲಾದರೆ 30,15,750 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರ್, ಗೌರ್ಮೆಂಟ್ ಕೋಟಾ ಆದರೆ 1,83,121, ಪ್ರೈವೇಟ್ ಕೋಟಾ ಆದರೆ 22,41,500 ರೂಪೀಸ್ ಆಗುತ್ತೆ. ಅದರ್ಸ್ ಆದರೆ 45,41,050 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಇಲ್ಲಿ ನಿಮಗೆ ಅಗೈನ್ ಗೌರ್ಮೆಂಟ್ ಫೀಸ್ ಆದರೆ 1,57,371, ಪ್ರೈವೇಟ್ ಫೀಸ್ ಆದರೆ ನಿಮಗೆ 22,15,750 ರೂಪೀಸ್, ಅದರ್ಸ್ ಆದರೆ 38,15,750 ರೂಪೀಸ್. ನೆಕ್ಸ್ಟ್ ಬರೋಣ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಚಿಕ್ಕಬಳ್ಳಾಪುರ, ಇಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ ಆದರೆ 750 ರೂಪೀಸ್ ಇರುತ್ತೆ. ಪ್ರೈವೇಟ್ ಫೀಸ್ ಆದರೆ ಪ್ರೈವೇಟ್ ಕೋಟಾದಲ್ಲಿ ಬಂದರೆ ನಿಮಗೆ 22,750 ರೂಪೀಸ್ ಆಗುತ್ತೆ. ಅದರ್ಸಲ್ಲಿ ಬಂದರೆ ನಿಮಗೆ 40,750 ರೂಪೀಸ್ ಆಗುತ್ತೆ. ಮತ್ತು PS ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಂಗ್ಳೂರಲ್ಲಿ ಬಂದರೆ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಬಂದರೆ ನಿಮಗೆ 1,57,371 ಆಗುತ್ತೆ. ಪ್ರೈವೇಟ್ ಕೋಟಾದಲ್ಲಿ ಬಂದರೆ 22,15,750 ಆಗುತ್ತೆ. ಮತ್ತು ಅದರ್ಸ್ ಆದರೆ ನಿಮಗೆ 13,15,750 ರೂಪೀಸ್ ಆಗುತ್ತೆ. ಲಾಸ್ಟ್ ಅಂತ ಬಂದಾಗ ನಮಗೆ BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬ್ಯಾಂಗ್ಳೂರ್, ಇಲ್ಲಿ ಬಂದಾಗ ನಿಮಗೆ ಗೌರ್ಮೆಂಟ್ ಫೀಸ್ 1,57,371 ಆಗುತ್ತೆ. ಪ್ರೈವೇಟ್ ಫೀಸ್ ಆದರೆ ನಿಮಗೆ ಪ್ರೈವೇಟ್ ಕೋಟಾ ಆದರೆ 22,15,750 ಆಗುತ್ತೆ. ಅದರ್ಸ್ ಆದರೆ ನಿಮಗೆ 32,15,750 ರೂಪೀಸ್ ಆಗುತ್ತೆ. ಓಕೆ, ಇಷ್ಟಾಯಿತು ನಮ್ಮ ಕಂಪ್ಲೀಟಾಗಿ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜಸ್ನ ಗೌರ್ಮೆಂಟ್, ಪ್ರೈವೇಟ್, ಅದರ್ ಮತ್ತು NRI ಫೀಸ್ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗೆ ದಯವಿಟ್ಟು ನಿಮಗೂ ಇನ್ನೂ ಏನಾದರೂ ಅನಿಸಿದರೆ, ಇನ್ನೂ ಏನಾದರೂ ಕಾಮೆಂಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂತಂದರೂ ನಾನು ಕೊಡ್ತೀನಿ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.